ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೊತೇನೆ. ನಾನು ಆರಾಮಾಗಿದ್ದೇನೆ. ಗೋವಾದಲ್ಲಿ ಫುಲ್ ಮಳೆ, ರೆಡಿಯಾಗಿದ್ದೇನೆ ಹೊರಗಡೆ ಹೋಗೋಕ್ಕೆ. ಬಟ್ ಮಳೆ ಬಿಡ್ತಿಲ್ಲ. ಬೆಳಿಗ್ಗೆದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂದ್ಕೊಳ್ಳೋಷ್ಟರಲ್ಲಿ ಮಳೆ ಬರ್ತಿದೆ. ಮಳೆ ನೋಡ್ತಾ ಬಾಕಿಯಾಗಿದ್ದೇನೆ. ಸ್ವಲ್ಪ ಮಳೆ ಬಿಟ್ಟ ಮೇಲೆ ಬಂದ್ವಿ ನಾವು ದೇವಸ್ಥಾನಕ್ಕೆ. ಇವತ್ತು ಕೂಡ ನಮ್ಮದು ದೇವಸ್ಥಾನ ರೌಂಡು, ಬಟ್ ಇದು ಬೇರೆ ದೇವಸ್ಥಾನ. ಇವತ್ತೆಲ್ಲ ಬೇರೆಲ್ಲ ದೇವಸ್ಥಾನಕ್ಕೆ ರೌಂಡ್ ಹೊಡೆಯೋಣ ಅಂತ ಹೇಳಿ ಬಂದ್ವಿ. ನಮ್ಮ ಕುಲದೇವರೆಲ್ಲ ಇರೋದು ಗೋವಾದಲ್ಲೇ, ಹಾಗಾಗಿ ಕುಲದೇವರ ದರ್ಶನ ಮಾಡೋಣ ಅಂದ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಬಂದ್ವಿ. ಇದು ಶ್ರೀ ನಾಗೇಶ್ ಟೆಂಪಲ್. ನಿನ್ನೆ ಇದ್ದಿದ್ದು ಮಂಗೇಶ್ ಟೆಂಪಲ್, ಇದು ನಾಗೇಶ್ ಟೆಂಪಲ್. ಇವತ್ತು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೇವೆ. ಒಂಥರ ಬೇರೆ ರೀತಿ ದೇವಸ್ಥಾನಗಳು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರೋ ದೇವಸ್ಥಾನಕ್ಕೆ ಇರೋ ಶೈಲಿನೇ ಬೇರೆ, ಇಲ್ಲಿರೋ ಶೈಲಿನೇ ಬೇರೆ. ಇದು ಇನ್ನೊಂದು ದೇವಸ್ಥಾನ. ಯಾವ ದೇವಸ್ಥಾನದಲ್ಲಿ ಕೂಡ ಒಳಗೆ ಮೊಬೈಲ್ ವಿಡಿಯೋ ಮಾಡೋದು ಇಲ್ಲ. ಹೊರಗಡೆಯಿಂದ ಎಲ್ಲ ವೀಡಿಯೋಸ್ ಮಾಡ್ಬೋದು. ನಾನೆಲ್ಲ ಹೊರಗಡೆಯಿಂದ ಆಲ್ಮೋಸ್ಟ್ ಸಾಧ್ಯ ಆಗುವಷ್ಟೆಲ್ಲ ವೀಡಿಯೋಗಳನ್ನ ಮಾಡಿದ್ದೇನೆ. ತುಂಬ ಹೊತ್ತು ಯಾವ ದೇವಸ್ಥಾನದಲ್ಲಿ ಕೂಡ ಇರಲಿಲ್ಲ. ದೇವರ ದರ್ಶನ ಮಾಡಿ 5 ನಿಮಿಷ ಅಲ್ಲಿ ಕೂತು ಎದ್ದು ಮತ್ತೆ ಬಂದಿದ್ದೇವೆ. ಮಳೆ ಒಂದು ಗ್ಯಾಪ್ ಕೊಟ್ಟಿದೆ ಅಂತ ಹೇಳಿ ಆ ಗ್ಯಾಪಲ್ಲಿ ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಎಲ್ಲ ಸ್ವಲ್ಪ ಒಂದು 10 ನಿಮಿಷ ದೂರದಲ್ಲೇ ಇರೋ ದೇವಸ್ಥಾನಗಳು. 10 ನಿಮಿಷ ಅಂತ ಹೇಳಿದರೆ ನಡ್ಕೊಂಡು ಹೋಗುವಂಥ 10 ನಿಮಿಷ ಅಲ್ಲ, ಗಾಡೀಲಿ 10 ನಿಮಿಷ ಇರೋ ದೂರದಲ್ಲಿರೋ ದೇವಸ್ಥಾನಗಳಿದು. ಅಲ್ಲಿಂದ ಇದು ನಮ್ಮ ಮಠ, ಗುರುಕುಲ ಅಂತ ಹೇಳ್ತಾರೆ. ನಮ್ಮ ಸ್ವಾಮೀಜಿಗಳೆಲ್ಲ ಇಲ್ಲೇ ಇರೋದು. ಆದರೆ ಈಗ ಸ್ವಾಮೀಜಿಗಳು ಇಲ್ಲ, ಅವರು ಬೆಳಗಾಂ ಹೋಗಿದ್ದಾರೆ ಅಂತೆ. ಇಲ್ಲಿ ಮೊದಲೆಲ್ಲ ಬ್ರಾಹ್ಮಣ ವಿದ್ಯೆ ಅಂದರೆ ಪಾಠಶಾಲೆ ಎಲ್ಲ ಇತ್ತು, ಈಗ ಇಲ್ಲ. ಇದು ನಮ್ಮ ಗುರುಗಳ ಸಮಾಧಿ ಅಂತ ಹೇಳಿದರೆ ಗುರುಗಳನ್ನು ಇಲ್ಲೇ ಕೆಳಗೆ ಸಮಾಧಿ ಮಾಡಿ ಅದರ ಮೇಲೆ ಕಟ್ಟಿದ್ದಾರೆ. ಈ ಬಾವಿ ಕಟ್ಟೆ ಒಂದು ಇಷ್ಟ ಆಯಿತು ನನಗೆ, ಪಾಟ್ ಥರ ಇದೆ. ಇದೊಂದು ದೇವಸ್ಥಾನ. ಸಾಧ್ಯದಲ್ಲಿ ವಿಡಿಯೋ ಮಾಡಿದ್ದೇನೆ ದೇವಸ್ಥಾನದ ಒಳಗೆ. ಇಲ್ಲಿಂದ ಇದು ಈವ್ನಿಂಗ್ ಬಂದ ದೇವಸ್ಥಾನ. ನಾವು ಆ್ಯಕ್ಚುಲಿ ಮಧ್ಯಾಹ್ನ ತನಕ ಒಂದು ಕಡೆ ಬಂದರೆ ಈವ್ನಿಂಗ್ ಹೊರಡೋ ಮುಂಚೆ 1-2 ದೇವಸ್ಥಾನಕ್ಕೆ ಬಂದಿದ್ವಿ. ಮಳೆ ಹನಿತಾ ಇದೆ. ಇಲ್ಲಿ 2 ಕಡೆ ದೇವಸ್ಥಾನನ ಭೇಟಿ ಮಾಡಿ ದೇವರ ಆಶೀರ್ವಾದ ತಗೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಎಲ್ಲ ಕಡೆ ನಮ್ಮದು ದೇವಸ್ಥಾನದ ರೌಂಡೇ ಆಗಿದ್ದು. ಖಂಡಿತ ನೀವು ಕೂಡ ನನ್ನ ಜೊತೆ ದೇವಸ್ಥಾನಗಳನ್ನು ನೋಡಿ ದೇವರ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಗೋವಾ ಪ್ರವಾಸದ 3ನೇ ವಿಡಿಯೋ ಇದು. ಇನ್ನೊಂದು ವಿಡಿಯೋ ಬಾಕಿ ಇದೆ, ಶಾಪಿಂಗ್ ವಿಡಿಯೋ. ಖಂಡಿತ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.